ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುತ್ತಿರುವ ಜನಪ್ರಿಯ ಅವರೇ ಬೇಳೆ ಮೇಳ. ಇದು 26ನೇ ಆವೃತ್ತಿ ಸದ್ಯ ಚಾಲ್ತಿಯಲ್ಲಿದೆ ಸ್ನೇಹಿತರೆ. ಈ ಬೆಂಗಳೂರಿನ ಅವರೇ ಬೇಳೆ ಮೇಳ ಕೇವಲ ಆಹಾರ ಪ್ರಿಯರ ಹಬ್ಬ ಮಾತ್ರವಲ್ಲ, ಇದು ರೈತರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಏರ್ಪಡಿಸುವ ಒಂದು ವಿಶಿಷ್ಟ ಸಂಪ್ರದಾಯ. ಹಾಗಾದ್ರೆ ಸ್ನೇಹಿತರೆ, ಈ ಮೇಳದ ವಿಶೇಷತೆ ಏನು ಅಂತ ನೀವು ನನ್ನ ಕೇಳೋದಾದ್ರೆ, ಈ ಮೇಳದ ಮುಖ್ಯ ಆಕರ್ಷಣೆಯೇ ಅವರೇ ಬೇಳೆಯಿಂದ ತಯಾರಿಸುವ ವೈವಿಧ್ಯಮಯ ಖಾದ್ಯಗಳು. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಸಾರು ಅಥವಾ ಉಪ್ಪಿಟ್ಟು ಮಾಡ್ತೀವಿ, ಆದ್ರೆ ಇಲ್ಲಿ ಅವರೇ ಬೇಳೆ ಪಾಯಸ, ಹಲ್ವಾ, ಅವರೇ ಬೇಳೆ ಜಿಲಾಬಿ, ಹೋಳಿಗೆ ಮತ್ತು ಖಾರ ತಿಂಡಿಗಳಾಗಿರುವಂತಹ ಅವರೇ ಬೇಳೆ ದೋಸೆ, ಇಡ್ಲಿ, ಸಮೋಸ, ಕೋಡ್ಬಳೆ ಮತ್ತು ನಿಪ್ಪಟ್ಟು ಅಷ್ಟೇ ಅಲ್ಲದೆ ವಿಶೇಷವಾಗಿ ಅವರೇ ಬೇಳೆ ಐಸ್ ಕ್ರೀಮ್ ಕೂಡ ಇಲ್ಲಿನ ಒಂದು ಕುತೂಹಲಕಾರಿ ಅಂಶ ಸ್ನೇಹಿತರೆ. ಹಾಗೆಯೇ ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದ್ರೆ, ಮಾಗಡಿ, ಕನಕಾಪುರ ಮತ್ತು ಕೋಲಾರದ ರೈತರಿಂದ ನೇರವಾಗಿ ತಂದಿರುವಂತಹ ತಾಜಾ ಅವರೆಕಾಯಿಯನ್ನ ಇಲ್ಲಿ ಬಳಸಲಾಗುತ್ತೆ. ಸುಮಾರು 100ಕ್ಕೂ ಹೆಚ್ಚು ಬಗೆಯ ಅವರೇ ಬೇಳೆಯ ಖಾದ್ಯಗಳು ನಿಮಗೆ ಇಲ್ಲಿ ಲಭ್ಯವಿರುತ್ತೆ. ಸ್ನೇಹಿತರೆ, ಈ ಮೇಳವನ್ನ ಆರಂಭಿಸಿದವರು ಬಸವನಗುಡಿಯ ಸುಪ್ರಸಿದ್ಧ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ನ ಮಾಲೀಕರಾದ ವಾಸವಿ ಅವರು. ಇದರ ಹಿಂದೆ ಕೆಲವು ಮುಖ್ಯ ಉದ್ದೇಶಗಳಿವೆ. ಅದು ಏನಂದ್ರೆ, ರೈತರಿಗೆ ಬೆಂಬಲವನ್ನ ನೀಡುವುದು. ಸ್ನೇಹಿತರೆ, ಚಳಿಗಾಲದಲ್ಲಿ ಅವರೆಕಾಯಿ ಹೇರಳವಾಗಿ ಬೆಳೆಯುತ್ತೆ. ರೈತರಿಗೆ ತಾವು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗಲಿ ಅಂತ ಮತ್ತು ದಲ್ಲಾಳಿಗಳ ಕಾಟವಿಲ್ಲದೆ ಅವು ನೇರವಾಗಿ ಗ್ರಾಹಕರಿಗೆ ಮಾರಾಟವಾಗಲಿ ಅಂತ ಈ ಒಂದು ವೇದಿಕೆಯನ್ನ ಕಲ್ಪಿಸಲಾಗಿದೆ ಸ್ನೇಹಿತರೆ. ಇಷ್ಟೆಲ್ಲ ಹೇಳಿದ ಮೇಲೆ ಈ ಒಂದು ಮೇಳಕ್ಕೆ ಹೇಗೆ ತಲುಪುವುದು ಅಂತ ನೀವು ನನ್ನ ಕೇಳೋದಾದ್ರೆ, ಸ್ನೇಹಿತರೆ, ನೀವು ಮೆಟ್ರೋ ಮೂಲಕ ಆದ್ರೂ ಬರ್ಬೋದು. ಮೆಟ್ರೋ ಮೂಲಕ ಬಂದ್ರೆ ನೀವು ನ್ಯಾಷನಲ್ ಕಾಲೇಜ್ ಮೆಟ್ರೋ ನಿಲ್ದಾಣದಲ್ಲಿ ಇಳಿಬೇಕಾಗುತ್ತೆ. ಅಲ್ಲಿಂದ ನಿಮ್ಗೆ ಮೈದಾನ ಕೇವಲ 2-3 ನಿಮಿಷಗಳ ನಡಿಗೆ ಮಾತ್ರ. ಇನ್ನು ನೀವು ಬಸ್ ಮೂಲಕ ಬರೋದಾದ್ರೆ ಮೆಜೆಸ್ಟಿಕ್ ಅಥವಾ ಸಿಟಿಯ ಇತರ ಭಾಗಗಳಿಂದ ಬರುವಂತಹ ಬಸವನಗುಡಿ ಅಥವಾ ನ್ಯಾಷನಲ್ ಕಾಲೇಜ್ ಕಡೆಗೆ ಬರುವಂತಹ ಬಸ್ಗಳನ್ನ ನೀವು ಬಳಸಬಹುದು ಸ್ನೇಹಿತರೆ. ಇನ್ನೊಂದು ವಿಷಯ ಗಮನದಲ್ಲಿರ್ಲಿ ಸ್ನೇಹಿತರೆ, ಈ ಮೇಳದ ಕೊನೆಯ ದಿನಾಂಕ ಬಂದು ನಿಮ್ಗೆ ಜನವರಿ 4 ಮತ್ತು 2026 ಭಾನುವಾರದವರೆಗೆ ಮಾತ್ರ ಇರುತ್ತೆ ಸ್ನೇಹಿತರೆ. ಇದರ ಒಂದು ಸ್ಥಳ ಬಂದು ಸ್ನೇಹಿತರೆ ನ್ಯಾಷನಲ್ ಕಾಲೇಜ್ ಮೈದಾನ, ಬಸವನಗುಡಿ, ಬೆಂಗಳೂರಿನಲ್ಲಿ ಸ್ನೇಹಿತರೆ. ಇನ್ನು ಇದರ ಸಮಯಕ್ಕೆ ಬರುವುದಾದ್ರೆ, ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾರ್ವಜನಿಕರಿಗಾಗಿ ಪ್ರವೇಶವಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಅವರೇ ಬೇಳೆ ಮೇಳದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದೇ ರೀತಿಯ ಹಲವಾರು ವಿಡಿಯೋಗಳನ್ನ ವೀಕ್ಷಣೆ ಮಾಡೋದಕ್ಕೋಸ್ಕರ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ